ಇದು ಕಮರ್ಷಿಯಲ್ ಗೃಹೋಪಯೋಗಿಯೋ ಅಂತ ಆದ್ರೆ ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೆ ಬೆಲೆ ಏರಿಕೆ ಮತ್ತೆ ಬೆಂಗಳೂರಿಗೆ ಮತ್ತೆ ಸಂಕಷ್ಟ. ಜನ ಈಗಲೇ ಕಂಗಾಲಾಗಿದ್ದಾರೆ. ಬೆಸ್ಕಾಂ ಪ್ರಸ್ತಾವನೆಗೆ ಕೈಗಾರಿಕೋದ್ಯಮಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ಬಳಕೆದಾರರಿಂದಲೂ ಕೂಡ ಬೆಸ್ಕಾಂ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬರೀ ಇದೆ, ನಾವು ಕರೆಂಟ್ ರೇಟ್ ಜಾಸ್ತಿ ಮಾಡ್ತೀವಿ, ಪರ್ ಯೂನಿಟ್ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ರೇಟ್ ಜಾಸ್ತಿ ಮಾಡ್ತೀವಿ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಕೂತ್ರೆ ಇಲ್ಲಿ ಸಫರ್ ಆಗೋದು ಯಾರು? ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರಿ. ಇವತ್ತು ಪ್ರತಿಯೊಂದರಲ್ಲಿಯೂ ಕೂಡ ಎಷ್ಟು ಸಮಸ್ಯೆ ಆಗ್ತದೆ ಅಂತ ನೀವು ಸ್ಟಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಹೌದು, ನಿಮಗೆ ಆಸ್ತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಅಲ್ಲಿಯೂ ಸಿಕ್ಕಾಪಟ್ಟೆ ದುಡ್ಡು. ಇವತ್ತು ಈ ಕಥನೆ ಮಾಡ್ಕೊಡ್ತಿಲ್ಲ. ಆಸ್ತಿ ಹೋಗ್ಲಿ ಶ್ರೀಪಾದ್, ನೋಡಿ ಮೊನ್ನೆ ಯೂನಿಯನ್ ಬಜೆಟ್ ಅಲ್ಲಿ ಮಿಡಲ್ ಕ್ಲಾಸ್ಗೆ 12 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಫ್ರೀ ಅಂತ ಮಾಡಿದ್ರಲ್ಲ, ಅವರಲ್ಲಿ ಫ್ರೀ ಮಾಡಿದ್ರು, ಇವರಲ್ಲಿ ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ನೋಡಿ ಪ್ರಸ್ತಾಪ ಯಾವ ರೀತಿ ಇದೆ ಅಂತ ಹೇಳಿ. ಒಂದು ಯೂನಿಟ್ 2024-25 ಪ್ರಸ್ತುತ ದರ ₹1.15. 25-26 ಅದನ್ನ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲಿಗೆ ₹1 ₹1.10 ಜಾಸ್ತಿ ಆಗುತ್ತೆ ಪರ್ ಯೂನಿಟ್. 2026-27 ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ 67 ಪೈಸಾ, ಅಲ್ಲಿ 75 ಪೈಸಾ, ಮತ್ತೆ 8 ಪೈಸಾ ಜಾಸ್ತಿ. ಒಂದು ವರ್ಷಕ್ಕೆ ಮತ್ತೆ 8 ಪೈಸಾ ಜಾಸ್ತಿ ಆಯ್ತು. 2027-28 91 ಪೈಸೆ ಹೆಚ್ಚಳ ಮಾಡಬೇಕು ಅಂತ ಪ್ರಸ್ತಾಪ. ಅಲ್ಲಿಗೆ ಮತ್ತೆ 25-26 ಪೈಸೆ ಹೆಚ್ಚಾಗ್ತಾ ಇದೆ. ಏನು ಬೇಡ ಶ್ರೀಪಾದ್, ಇವತ್ತು ನೀವು ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ದೀರಿ, ನೀವು ಫ್ರೀ ಯೂನಿಟ್ ತಗೊಂಡಿಲ್ಲ ಅಂತ ಅನ್ಕೋತೀನಿ. ನೀವು ಮುಂಚೆ ಕಟ್ತಾ ಇದ್ದ ಕರೆಂಟ್ ಬಿಲ್ ಎಷ್ಟು, ಇವತ್ತೆಷ್ಟು ಕಟ್ತಾ ಇದ್ದೀರಾ ಗೊತ್ತಿದೆ ನಿಮ್ಗದು? ನಾನೇ ಹೇಳ್ತೀನಿ, ನಾವು ಇರೋ ಮನೆಗೆ, ನಮ್ದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಕಟ್ತಾ ಇದ್ದ ಮುಂಚೆ 900 ರೂಪಾಯಿ, 1000 ರೂಪಾಯಿ. ಇವತ್ತು 3200 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ರೆ ನಂಬ್ತೀರಾ? ಅಷ್ಟೊಂದು ವ್ಯತ್ಯಾಸ. ಕೇಳಂಗಿಲ್ಲ, ಬಿಡಂಗಿಲ್ಲ, ಯಾರನ್ನ ಕೇಳೋದು? ಇಲ್ಲ ನೀವು ಅಷ್ಟು ಬಳಸಿದಿರಾ, ಓಕೆ ಒಪ್ಕೋಣ. ಈ ತರ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲಿಂದ ಆಗುತ್ತೆ? ದೀಪ್ತಿ ಇದ್ರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ, ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಒಂದಾದ್ಮೇಲೆ ಒಂದು ಶಾಕ್. ಈಗ ಕರೆಂಟ್ ಶಾಕ್ ಹೇಗ್ ಸಹಿಸ್ಕೋಬೇಕು ಬೆಂಗಳೂರಿಗರು ಅಂತ? ನಾಗೇಂದ್ರ ಬಾಬು, ಗ್ಯಾರಂಟಿ ಯೋಜನೆಗಳನ್ನ ಎಲ್ಲದಕ್ಕೂ ತರಬೇಡಿ ಅಂತ ಸರ್ಕಾರ ಹೇಳುತ್ತೆ, ಆದ್ರೆ ತರುವಂತಹ ಪರಿಸ್ಥಿತಿಯನ್ನ ಸರ್ಕಾರನೇ ಮಾಡಿಕೊಟ್ಟಿದೆ. ಪ್ರತಿಯೊಂದ್ರ ಬೆಲೆ ಕೂಡ ಇವತ್ತು ಹೆಚ್ಚಳ ಆಗ್ತಾನೆ ಇದೆ. ಹಾಲು, ಮೊಸರು, ಈ ಪೆಟ್ರೋಲ್ ಬೆಲೆ ಜೊತೆಗೆ ಮೆಟ್ರೋ ಬೆಲೆ, ಬಸ್ ಟಿಕೆಟ್ ಬೆಲೆ ಮಧ್ಯದಲ್ಲಿ ಇದೀಗ ಕರೆಂಟ್ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಾ ಎಸ್ಕಾಂಗಳು ನಮಗೆ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕು, ಜೊತೆಗೆ ನಷ್ಟದಲ್ಲಿದ್ದೀವಿ, ಅದನ್ನ ಸರಿದೂಗಿಸ್ಬೇಕು. ಹಾಗಾಗಿ ಪ್ರತಿ ಯೂನಿಟ್ ಬೆಲೆಯನ್ನ ಹೆಚ್ಚಳ ಮಾಡಬೇಕು ಅಂತ KERC ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಎಲ್ಲ ಪ್ರೊಸೀಜರ್ಗಳು ಮುಗ್ದಿದೆ. ಕಡೆಯದಾಗಿ ಉಳಿದಿರುವಂತದ್ದು ಸಾರ್ವಜನಿಕರ ಆಕ್ಷೇಪಣಾ ಕಾರ್ಯಕ್ರಮ ಮಾತ್ರ. ಅದನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಎಲ್ಲ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ. ಇದನ್ನೊಂದು ಫೆಬ್ರವರಿ 17ನೇ ತಾರೀಕು ಡಿಸೈಡ್ ಮಾಡಿ ನಂತರ ನಾವು ಮಾಡ್ತೀವಿ ಅಂತ KERC ಕೂತ್ಕೊಂಡಿದೆ. ಸೊ ಏಪ್ರಿಲ್ ಹೊತ್ತಿಗೆ ದೊಡ್ಡ ಶಾಕ್ ಇವಾಗ ಜಾರಿ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಅದು ಅನ್ವಯ ಆಗುತ್ತೆ ಅಂತ ಹೇಳಿ KERC ಇನ್ನೇನು ಸದ್ಯದಲ್ಲೇ ಮಾಹಿತಿನ ಹೊರಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಜೊತೆಗೆ ಈ ಬಾರಿ ಮುಂಚೆಲ್ಲ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಏರಿಕೆ ಅನ್ನೋದನ್ನ ಹೇಳ್ತಾ ಇತ್ತು. ಈಗ ಹೊಸ ಮಾದರಿಯನ್ನ ಸರ್ಕಾರ ಕಂಡುಕೊಂಡಿದೆ. 3 ವರ್ಷಕ್ಕೆ ಒಟ್ಟಿಗೆ ಮಾಡಿಬಿಡಬಹುದು ಅಂತ ಹೇಳಿ. ಹಾಗಾಗಿ ಈಗ 2025ರಿಂದ 28ರವರೆಗೂ ಎಷ್ಟೆಷ್ಟು ಯೂನಿಟ್ ಎಷ್ಟೆಷ್ಟು ಪೈಸೆ ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. 2015 ಅಂದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ ಪ್ರತಿ ಯೂನಿಟ್ ಬೆಲೆ 67 ಪೈಸಾ ಹೆಚ್ಚಳ ಮಾಡಿ ಅಂತ ಕೇಳ್ಕೊಂಡಿದೆ. 2026-27ರಲ್ಲಿ 75 ಪೈಸಾ, ಹಾಗೆ 2027-28ರಲ್ಲಿ 91 ಪೈಸಾ. ಸೊ ಎಲ್ಲ ಕೂಡ ಜಾಸ್ತಿನೇ ಮಾಡಿ ಅಂತ ಪ್ರತಿ ಯೂನಿಟ್ ಮೇಲೆ ಎಸ್ಕಾಂಗಳು KERCಗೆ ಕೇಳ್ಕೊಂಡಿರುವಂತದ್ದು. KERC ಲೆಕ್ಕಾಚಾರವನ್ನ ಮಾಡಿ 67 ಪೈಸಾ ಮಾಡ್ಲಿಲ್ಲ ಅಂದ್ರೂ ಕನಿಷ್ಠ 45-50 ಪೈಸಾ ಮಾಡುವಂತಹ ಸಾಧ್ಯತೆ ಇದೆ. ಇದರ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರಿಗೆ ದರ ಏರಿಕೆಯ ಬರೆಯನ್ನ ಹಾಕೋದಕ್ಕೆ ಸರ್ಕಾರ ಸಜ್ಜಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಕಮರ್ಷಿಯಲ್ ಗೃಹೋಪಯೋಗಿಯೋ ಅಂತ ಆದ್ರೆ ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೆ ಬೆಲೆ ಏರಿಕೆ ಮತ್ತೆ ಬೆಂಗಳೂರಿಗೆ ಮತ್ತೆ ಸಂಕಷ್ಟ. ಜನ ಈಗಲೇ ಕಂಗಾಲಾಗಿದ್ದಾರೆ. ಬೆಸ್ಕಾಂ ಪ್ರಸ್ತಾವನೆಗೆ ಕೈಗಾರಿಕೋದ್ಯಮಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ಬಳಕೆದಾರರಿಂದಲೂ ಕೂಡ ಬೆಸ್ಕಾಂ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬರೀ ಇದೆ,
ನಾವು ಕರೆಂಟ್ ರೇಟ್ ಜಾಸ್ತಿ ಮಾಡ್ತೀವಿ, ಪರ್ ಯೂನಿಟ್ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ರೇಟ್ ಜಾಸ್ತಿ ಮಾಡ್ತೀವಿ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಕೂತ್ರೆ ಇಲ್ಲಿ ಸಫರ್ ಆಗೋದು ಯಾರು? ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರಿ, ಇವತ್ತು ಪ್ರತಿಯೊಂದರಲ್ಲಿಯೂ ಕೂಡ ಎಷ್ಟು ಸಮಸ್ಯೆ ಆಗ್ತದೆ ಅಂತ ನೀವು ಸ್ಟಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಹೌದು, ನಿಮಗೆ ಆಸ್ತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಅಲ್ಲಿಯೂ ಸಿಕ್ಕಾಪಟ್ಟೆ ದುಡ್ಡು. ಈಗ ಇವತ್ತು ಈ ಖಾತಾನೆ ಮಾಡ್ಕೊಡ್ತಿಲ್ಲ, ಆಸ್ತಿದ್ ಹೋಗ್ಲಿ ಶ್ರೀಪಾದ್. ನೋಡಿ, ಮೊನ್ನೆ ಯೂನಿಯನ್ ಬಜೆಟ್ ಅಲ್ಲಿ ಮಿಡಲ್ ಕ್ಲಾಸ್ಗೆ 12 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಫ್ರೀ ಅಂತ ಮಾಡಿದ್ರಲ್ಲ, ಅವರಲ್ಲಿ ಫ್ರೀ ಮಾಡಿದ್ರು, ಇವರಲ್ಲಿ ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ನೋಡಿ ಪ್ರಸ್ತಾಪ ಯಾವ ರೀತಿ ಇದೆ ಅಂತ ಹೇಳಿ. ಒಂದು ಯೂನಿಟ್ 2024-25 ಪ್ರಸ್ತುತ ದರ ₹1.15. 25-26 ಅದನ್ನ 67 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾಪ ಮಾಡ್ತಿದ್ದಾರೆ. ಓಹೋ, ಅಲ್ಲಿಗೆ ₹1 ₹1.10 ಜಾಸ್ತಿ ಆಗುತ್ತೆ ಪರ್ ಯೂನಿಟ್. 2026-27 ಮತ್ತೆ 75 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ 67 ಪೈಸಾ, ಅಲ್ಲಿ 75 ಪೈಸಾ, ಮತ್ತೆ 8 ಪೈಸಾ ಜಾಸ್ತಿ. ಒಂದು ವರ್ಷಕ್ಕೆ ಮತ್ತೆ 8 ಪೈಸಾ ಜಾಸ್ತಿ ಆಯ್ತು. 2027-28 91 ಪೈಸೆ ಹೆಚ್ಚಳ ಮಾಡಬೇಕು ಅಂತ ಪ್ರಸ್ತಾಪ. ಅಲ್ಲಿಗೆ ಮತ್ತೆ 25-26 ಪೈಸೆ ಹೆಚ್ಚಾಗ್ತಾ ಇದೆ. ಏನು ಬೇಡ ಶ್ರೀಪಾದ್, ಇವತ್ತು ನೀವು ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ರಿ, ನೀವು ಫ್ರೀ ಯೂನಿಟ್ ತಗೊಂಡಿಲ್ಲ ಅಂತ ಅನ್ಕೋತೀನಿ. ನೀವು ಮುಂಚೆ ಕಟ್ತಾ ಇದ್ದ ಕರೆಂಟ್ ಬಿಲ್ ಎಷ್ಟು, ಇವತ್ತೆಷ್ಟು ಕಟ್ತಾ ಇದ್ದೀರಾ ಗೊತ್ತಿದೆ ನಿಮ್ಗದು? ನಾನೇ ಹೇಳ್ತೀನಿ, ನಾವು ಇರೋ ಮನೆಗೆ, ನಮ್ದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಕಟ್ತಾ ಇದ್ದ ಮುಂಚೆ 900 ರೂಪಾಯಿ, 1000 ರೂಪಾಯಿ. ಇವತ್ತು 3200 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ರೆ ನಂಬ್ತೀರಾ? ಅಷ್ಟೊಂದು ವ್ಯತ್ಯಾಸ. ಅಷ್ಟೊಂದು ವ್ಯತ್ಯಾಸ. ಕೇಳಂಗಿಲ್ಲ, ಬಿಡಂಗಿಲ್ಲ, ಯಾರನ್ನ ಕೇಳೋದು? ಇಲ್ಲ ನೀವು ಅಷ್ಟು ಬಳಸಿದಿರಾ, ಓಕೆ ಒಪ್ಕೊಳ್ಳೋಣ. ಈ ತರ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲಿಂದ ಆಗುತ್ತೆ? ದೀಪ್ತಿ ಇದ್ರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ, ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಒಂದಾದ್ಮೇಲೆ ಒಂದು ಶಾಕ್, ಈಗ ಕರೆಂಟ್ ಶಾಕ್ ಹೇಗೆ ಸಹಿಸ್ಕೋಬೇಕು ಬೆಂಗಳೂರಿಗರು ಅಂತ? ನಾಗೇಂದ್ರ ಬಾಬು, ಗ್ಯಾರಂಟಿ ಯೋಜನೆಗಳನ್ನ ಎಲ್ಲದಕ್ಕೂ ತರಬೇಡಿ ಅಂತ ಸರ್ಕಾರ ಹೇಳುತ್ತೆ, ಆದ್ರೆ ತರುವಂತಹ ಪರಿಸ್ಥಿತಿಯನ್ನ ಸರ್ಕಾರನೇ ಮಾಡಿಕೊಟ್ಟಿದೆ. ಪ್ರತಿಯೊಂದ್ರ ಬೆಲೆ ಕೂಡ ಇವತ್ತು ಹೆಚ್ಚಳ ಆಗ್ತಾನೆ ಇದೆ. ಹಾಲು, ಮೊಸರು, ಈ ಪೆಟ್ರೋಲ್ ಬೆಲೆ ಜೊತೆಗೆ ಮೆಟ್ರೋ ಬೆಲೆ, ಬಸ್ ಟಿಕೆಟ್ ಬೆಲೆ ಮಧ್ಯದಲ್ಲಿ ಇದೀಗ ಕರೆಂಟ್ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಾ ಎಸ್ಕಾಂಗಳು ನಮಗೆ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕು, ಜೊತೆಗೆ ನಷ್ಟದಲ್ಲಿದ್ದೀವಿ, ಅದನ್ನ ಸರಿದೂಗಿಸ್ಬೇಕು. ಹಾಗಾಗಿ ಪ್ರತಿ ಯೂನಿಟ್ ಬೆಲೆನ ಹೆಚ್ಚಳ ಮಾಡಬೇಕು ಅಂತ KERC ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಎಲ್ಲ ಪ್ರೊಸೀಜರ್ಗಳು ಮುಗ್ದಿದೆ. ಕಡೆಯದಾಗಿ ಉಳಿದಿರುವಂತದ್ದು ಸಾರ್ವಜನಿಕರ ಆಕ್ಷೇಪಣಾ ಕಾರ್ಯಕ್ರಮ ಮಾತ್ರ. ಅದನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಎಲ್ಲ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ. ಇದನ್ನೊಂದು ಫೆಬ್ರವರಿ 17ನೇ ತಾರೀಕು ಡಿಸೈಡ್ ಮಾಡಿ ನಂತರ ನಾವು ಮಾಡ್ತೀವಿ ಅಂತ KERC ಕೂತ್ಕೊಂಡಿದೆ. ಸೊ ಏಪ್ರಿಲ್ ಹೊತ್ತಿಗೆ ದೊಡ್ಡ ಶಾಕ್ ಇವಾಗ ಜಾರಿ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಅದು ಅನ್ವಯ ಆಗುತ್ತೆ ಅಂತ ಹೇಳಿ KERC ಇನ್ನೇನು ಸದ್ಯದಲ್ಲೇ ಮಾಹಿತಿನ ಹೊರಡಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಜೊತೆಗೆ ಈ ಬಾರಿ ಮುಂಚೆ ಎಲ್ಲ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಏರಿಕೆ ಅನ್ನೋದನ್ನ ಹೇಳ್ತಾ ಇತ್ತು. ಈಗ ಹೊಸ ಮಾದರಿಯನ್ನ ಸರ್ಕಾರ ಕಂಡುಕೊಂಡಿದೆ, 3 ವರ್ಷಕ್ಕೆ ಒಟ್ಟಿಗೆ ಮಾಡಿಬಿಡುವುದು ಅಂತ ಹೇಳಿ. ಹಾಗಾಗಿ ಈಗ 2025ರಿಂದ 28ರವರೆಗೂ ಎಷ್ಟೆಷ್ಟು ಯೂನಿಟ್ ಎಷ್ಟೆಷ್ಟು ಪೈಸೆ ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. 2015 ಅಂದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ ಪ್ರತಿ ಯೂನಿಟ್ ಬೆಲೆ 67 ಪೈಸಾ ಹೆಚ್ಚಳ ಮಾಡಿ ಅಂತ ಕೇಳ್ಕೊಂಡಿದೆ. 2026-27ರಲ್ಲಿ 75 ಪೈಸಾ, ಹಾಗೆ 2027-28ರಲ್ಲಿ 91 ಪೈಸಾ. ಸೊ ಎಲ್ಲ ಕೂಡ ಜಾಸ್ತಿನೇ ಮಾಡಿ ಅಂತ ಪ್ರತಿ ಯೂನಿಟ್ ಮೇಲೆ ಎಸ್ಕಾಂಗಳು KERCಗೆ ಕೇಳ್ಕೊಂಡಿರುವಂತದ್ದು. KERC ಲೆಕ್ಕಾಚಾರವನ್ನ ಮಾಡಿ 67 ಪೈಸಾ ಮಾಡ್ಲಿಲ್ಲ ಅಂದ್ರೂ ಕನಿಷ್ಠ 45-50 ಪೈಸಾ ಮಾಡುವಂತಹ ಸಾಧ್ಯತೆ ಇದೆ. ಇದರ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರಿಗೆ ದರ ಏರಿಕೆಯ ಬರೆಯನ್ನ ಹಾಕೋದಕ್ಕೆ ಸರ್ಕಾರ ಸಜ್ಜಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.